ಎಲ್ರಿಗೂ ನಮಸ್ಕಾರ. ಸೌಮ್ಯ ಚಿನ್ನೀಸ್ ಕಿಚನ್ಗೆ ಸ್ವಾಗತ. ಇಷ್ಟೊಂದು ಬಗೆಯ ರೆಸಿಪಿಗಳು ನಮ್ಮ ಚಾನಲಲ್ಲಿ ವಿಡಿಯೋಸ್ ಇದೆ. ಎಲ್ಲರೂ ಒಂದ್ಸರಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಅದನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಒಂದೊಳ್ಳೆ ನಾಟಿ ಸ್ಟೈಲ್ ಪಲಾವ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಗಾಢಿ ಮಸಾಲೆ ಇಲ್ಲದೆ ಸಿಂಪಲ್ ಮಸಾಲೆ ಜೊತೆಗೆ ಮಾಡೋಣ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲೇ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ ನಾನು. ಜಾಪತ್ರೆ, ಸ್ಟಾರಿಂಗ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಸ್ವಲ್ಪ ತೊಗೊಂಡ್ರೆ ಸಾಕು. ತುಂಬ ಮಸಾಲೆ ಕೂಡ ಹಾಕ್ಕೋಬಾರ್ದು. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳೋಣ. ಸುಮಾರು ರೈಸ್ ರೆಸಿಪಿಗಳು ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ ಮಾಡಿ. ಬೆಳಗ್ಗೆ ಇದ್ದರೆ ಎಲ್ಲ ಮನೆ ಹೆಣ್ಮಕ್ಳಿಗೂ ಬೆಳಗ್ಗೆ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಬೆಸ್ಟ್ ಅಂದರೆ ನಮಗೆಲ್ಲ ರೈಸ್ ರೆಸಿಪಿನೇ. ಅದರಲ್ಲಿ ಎಷ್ಟು ಬಗೆ ಮಾಡಿದ್ರೂ ಸಾಕಾಗಲ್ಲ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾವಣೆ ಆದಮೇಲೆ ನಾನು ಈ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಒಂಚೂರು ಹುರ್ಕೋತಾ ಇದ್ದೀನಿ. ತುಂಬ ಒಗ್ಗರಣೆಲೇ ಬೇಯಿಸೋಕೆ ಹೋಗ್ಬಿಡಿ. ತರಕಾರಿ ತುಂಬ ಬೆಂದರೆ ಪಲಾವಲ್ಲಿ ಮೆತ್ತಗೆ ಆಗಿಬಿಡುತ್ತೆ. ಸೊ ಅರ್ಧ ಬೆಂದರೆ ಸಾಕು. ನಾನಿಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಡಬಲ್ ಬೀನ್ಸ್ನ ಹಾಕೋತಾ ಇದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ಬೇಯಿಸಿ ಹಾಕ್ಕೋಬೇಡಿ. ನೀವು ಬೇಯಿಸಿ ಮತ್ತೆ ಹಾಕಿ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಅದು ಕೈಗೆ ಸಿಗದೇ ರೀತಿ ಮೆತ್ತಗೆ ಆಗಿಬಿಡುತ್ತೆ. ಸೊ ನೆನೆಸಿದ್ರೆ ಸಾಕು, ಹಾಗೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಯುತ್ತದು. ಈಗ ಆ ಕಡೆ ಒಗ್ಗರಣೆ ಬೇಯ್ತಾ ಇರಲಿ. ಈ ಕಡೆ ಒಂದು ಮಸಾಲೆ ರುಬ್ಕೊಳ್ಳೋಣ ಪಲಾವ್ಗೆ. ಸಿಂಪಲ್ ಮಸಾಲೆ ಒಂದು 5ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. 1.5 ಲೋಟ ಅಕ್ಕಿಗೆ. ಮತ್ತು ಶುಂಠಿ ಬೆಳ್ಳುಳ್ಳಿ, 1 ಏಲಕ್ಕಿ ತೊಗೊಂಡಿದ್ದೀನಿ ನಾನು. ತುಂಬ ಸ್ಮೆಲ್ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ. ಸೊ ಒಂದೇ ಒಂದು ಹಾಕಿದ್ರೆ ಸಾಕು. 3 ಪೀಸ್ ಚಕ್ಕೆ, 3 ಲವಂಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಅಂದರೆ ಜಾಕಾಯಿ. ಕೆಲವ್ರು ಹಾಕಲ್ಲ, ನೀವು ಹಾಕಿ ಟೇಸ್ಟ್ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಪಲಾವು. 1 ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನನ ಹಾಕ್ಕೊಂಡು ಈಗ ಇದನ್ನು ತರಿಯಾಗಿ ರುಬ್ಕೊಬರೋಣ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮರೀದೆ ಶೇರ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಇದನ್ನು. ನೋಡಿ, ಇಷ್ಟ ಆದರೆ ಸಾಕು. ಒಂದೊಳ್ಳೆ ಕಲರ್ ಬರುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ರುಬ್ಬಾರ್ದು. ಪಲಾವ್ಗೆ ಟೇಸ್ಟ್ ಬರಲ್ಲ. ಅದು ಟೊಮೊಟೊ ಬಾತಿಗಷ್ಟೇ ಹಾಕಬೇಕು. ಕೆಲವರೆಲ್ಲದಕ್ಕೂ ಈರುಳ್ಳಿ ಟೊಮೊಟೊ ರುಬ್ತಾರೆ. ನೋಡಿ, ಈಗ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು ಅಂತ ಏನಿಲ್ಲ, ತರಕಾರಿ ಜೊತೆ ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು 2 ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋಷ್ಟರಲ್ಲಿ ನಾವೀಗ ಅಕ್ಕಿನ ತೊಳೆದು ನೆನೆಸಿಟ್ಕೋಬೇಕು. ಒಂದು 15 ನಿಮಿಷ ಅಕ್ಕಿನ ತೊಳೆದು ನೆನೆಸಿಟ್ಕೊಬಿಡಿ. ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಬಟಾಣಿನ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಇದ್ದರೂ ಕೂಡ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಪಲಾವು. ಅಂತ ತುಂಬ ಮಸಾಲೆ ಅಂತ ಕೂಡ ಅನಿಸಲ್ಲ. ನೋಡಿ, ಈಗ ತರಕಾರಿ ಬೇಯಬೇಕು ಅಂತ ಏನಿಲ್ಲ, ಇಷ್ಟಿದ್ರೆ ಸಾಕು.
ನನಗೆ ಮಸಾಲೆ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೋತೀನಿ. ಅತಿಯಾದ ಮಸಾಲೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತಿಂತಾರೆ. ಇವತ್ತಿನ ದಿನದಲ್ಲಂತೂ ಎಲ್ರಿಗೂ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು. ಹಾಗಾಗಿ ಎಲ್ಲರೂ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಮನುಷ್ಯನಿಗೆ ಊಟ ಎಷ್ಟು ಮುಖ್ಯನೋ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನೋಡಿ, ಈ ರೀತಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ತುಂಬ ಕೂಡ ಎಣ್ಣೆ ಹಾಕ್ಕೋಬಾರ್ದು ಪಲಾವ್ಗೆ. ನಾನೀಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೋತಾ ಇದ್ದೀನಿ. ತರಕಾರಿಗೆಲ್ಲ ಉಪ್ಪಿಡಿದ್ರೆ ಪಲಾವಲ್ಲಿ ತಿನ್ನಬೇಕಾದ್ರೆ ರುಚಿಯಾಗಿರುತ್ತೆ. ಕಲ್ಲುಪ್ಪು ಹಾಕಿರೋದ್ರಿಂದ 1 ನಿಮಿಷ ಚೆನ್ನಾಗಿ ಹುರ್ಕೋತೀನಿ. ಕೆಲವು ಸರಿ ಪುಡಿ ಉಪ್ಪು ಅಳತೆ ಗೊತ್ತಾಗಲ್ಲ. ಹಾಗಾಗಿ ನಾವು ಕಲ್ಲುಪ್ಪನ್ನೇ ಬಾತುಗಳಿಗೆಲ್ಲ ಬಳಸೋದು. ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 3 ಲೋಟದಷ್ಟು ನೀರನ್ನ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀವೊಂದು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡಿ. ಉಪ್ಪು ನೋಡಿಕೊಂಡು ಟೇಸ್ಟ್ ಮಾಡಿ ನೀರನ್ನು, ಸಾಲ್ಟೇಜ್ ಇದ್ದರೆ ಹಾಕ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ನೋಡಿ, ಉಪ್ಪು ಕಮ್ಮಿ ಇತ್ತು ಅನ್ನಿಸ್ತು ನನಗೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಒಂದು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಕೆಲವ್ರು ಏನು ಮಾಡ್ತಾರೆ, ಇವಾಗಲೇ ಲಿಡ್ ಮುಚ್ಚಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಚೆನ್ನಾಗಿ ಕುದಿಬೇಕದು. ಕುದ್ದ ಮೇಲೆ ಲಿಡ್ ಮುಚ್ಚಬೇಕು. ಇಲ್ಲಿ ಹುಳಿಗೋಸ್ಕರ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪಲಾವ್ಗೆ ಮೊಸರು ಬಳಸಲ್ಲ. ಇವತ್ತಿನ ದಿನ ಎಲ್ಲ ರೆಸಿಪಿಗಳಿಗೂ ಮೊಸರು ಹಾಕ್ತಾರೆ. ಸೊ ಯಾವುದಕ್ಕೆ ಹಾಕಬೇಕು ಅದಕ್ಕೆ ಹಾಕಿದ್ರಷ್ಟೇ ಅದು ರುಚಿ ಬರೋದು. ಪಲಾವ್ಗೆಲ್ಲ ಮೊಸರು ಹಾಕಬಾರ್ದು. ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದ್ದು ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲು ತೊಗೊಂಡ್ರೆ ಸಾಕಾಗುತ್ತೆ. ಅಕ್ಕಿ ನೆಂದಿರೋದ್ರಿಂದ ನಾವು ಜಾಸ್ತಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅಕ್ಕಿ ನೆನೆಸಿಲ್ಲ ಅಂದರೆ 2 ವಿಜಲ್ ಕೂಗಿಸ್ಕೋಬೇಕು. ನೋಡಿ, ಒಂದೇ ಒಂದು ವಿಜಲ್ ನಾನು ಕೂಗಿಸ್ಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಕೂಲಾಗಿ ಹಾಕ್ಬಿಡೋಣ. ನೋಡಿ, ಈಗ ಕೂಲಾಗಿದೆ. ಹೇಗೆ ಬಂದಿದೆ ರೈಸ್ ನೋಡೋಣ. ತುಂಬಾ ಚೆನ್ನಾಗಿ ಉದುರಾಗಿ ಬಂದಿತ್ತು. ಒಳ್ಳೆ ಟೇಸ್ಟಿಯಾಗಿತ್ತು. ನಮ್ಮ ಮನೆಗಂತೂ ಎಲ್ಲರಿಗೂ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ. ಅತಿಯಾದ ಮಸಾಲೆಗಳು ಹಾಕೋದ್ರಿಂದ ಅದು ಅಂಥ ನಮಗೆ ಟೇಸ್ಟ್ ಅಂತ ಅನಿಸಲ್ಲ. ಈ ರೀತಿ ಸಿಂಪಲ್ ಮಸಾಲೆ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ನನ್ನ ಮಗನಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅವ್ನು ಮೊಸರು ಬಜ್ಜಿ ಇಲ್ಲ ಅಂದರೆ ಪಲಾವ್ ತಿನ್ನೋದೇ ಇಲ್ಲ. ಥ್ಯಾಂಕ್ ಯು.